ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ನಿಮಗೆ ಒಂದೊಳ್ಳೆ ಟಿಪ್ಸ್ ಜೊತೆ ಬಂದಿದ್ದೀನಿ, ಒಂದು ಹೊಸ ವೀಡಿಯೋ ಜೊತೆ. ಏನಪ್ಪ ವೀಡಿಯೋ ಅಂತ ಹೇಳಿದರೆ, ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ನೋಡಿ ಈ ರೀತಿ ದಾಸವಾಳದ ಹೂವು ಮತ್ತು ದಾಸವಾಳದ ಎಲೆಗಳನ್ನ ತೊಗೊಂಡಿದ್ದೀನಿ. ಇಲ್ಲಿ ದಾಸವಾಳ ನಾನು ವೈಟ್ ದಾಸವಾಳದನ್ನು ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಆಲ್ಮಂಡ್ ಆಯಿಲ್ನ ತೊಗೊಂಡಿದ್ದೀನಿ. ಈಗ ಅದಕ್ಕೆ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಇಲ್ಲಿ ನಾನು 3 ಸ್ಪೂನ್ ಆಗುವಷ್ಟು ಮೆಂತ್ಯ ಮತ್ತು ಅದ್ರ ಜೊತೆಗೆ ಒಂದು 1/4 ಲೀಟ್ರ್ ಆಗುವಷ್ಟು ಕೋಕೋನಟ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 50 ml ಆಗುವಷ್ಟು ಕ್ಯಾಸ್ಟ್ರೋಲ್ ಆಯಿಲ್ನ ಹಾಕ್ಕೋತಾ ಇದ್ದೀನಿ, ಅಂದರೆ ಹರಳೆಣ್ಣೆ ಹಾಕ್ಕೋತಾ ಇದ್ದೀನಿ. ನೀವು ಹರಳೆಣ್ಣೆ ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತು ಈಗ ಆಲ್ಮಂಡ್ ಆಯಿಲ್ ಏನಿದೆ ಅದನ್ನು ಹಾಕ್ಕೋತಾ ಇದ್ದೀನಿ. ಇದು 50 ml ಇದೆ. ಈ ಆಲ್ಮಂಡ್ ಆಯಿಲು ಮತ್ತು ಕ್ಯಾಸ್ಟ್ರೋಲ್ ಆಯಿಲ್ ಏನಿದೆ ಇದರಲ್ಲಿ ತುಂಬ ಪ್ರೋಟೀನ್ ಕಂಟೆಂಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದು ನಮ್ಮ ಹೇರ್ ಸ್ಕ್ಯಾಲ್ಪ್ಗೆ ಒಂದೊಳ್ಳೆ ಗ್ರೋತ್ನ ಕೊಡುತ್ತೆ ಮತ್ತು ಏರ್ ಫಾಲ್ ಕಂಟ್ರೋಲ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಏರ್ ಫಾಲ್ ಆಗೋದು ಕೂಡ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಇದನ್ನು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಈ ರೀತಿಯಾಗಿ ಹಾಕೋತಾ ಇದ್ದೀನಿ. ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಈ ಆಯಿಲ್ನ ಬಿಸಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 50 ml ಆಗುವಷ್ಟು ಹಾಕ್ಕೊಂಡಿದ್ದೀನಿ ಕ್ಯಾಸ್ಟ್ರೋಲ್ ಆಯಿಲು ಮತ್ತು ಆಲ್ಮಂಡ್ ಆಯಿಲ್ನ. ಈ ರೀತಿ ಬಿಸಿ ಆಗ್ತಾ ಇರಲಿ. ಅದ್ರ ಜೊತೆಗೆ ಈಗ ನಾವು ಹೈಬಿಸ್ಕಸ್ ಫ್ಲವರ್ಸು ಎಲ್ಲ ಮತ್ತು ಲೀಫ್ ಎಲ್ಲ ಏನು ಹಾಕ್ಕೊಂಡಿದ್ದೀನಿ ಅದನ್ನು ನೀವು ಬೇರೆ ಈಗ ರೆಡ್ ಕಲರು ಆ ಥರ ಕೂಡ ಆ್ಯಡ್ ಮಾಡ್ಕೋಬೋದು, ಅದನ್ನು ಕೂಡ ಯೂಸ್ ಮಾಡ್ಬೋದು. ಆದರೆ ಬಿಳಿ ದಾಸವಾಳ ಹಾಕ್ಕೊಳ್ಳೋದ್ರಿಂದ ಅದು ತುಂಬ ಚೆನ್ನಾಗಿ ಬರುತ್ತೆ, ಹೇರು ಕೂಡ ಸ್ಮೂತಿ ಆಗಿರುತ್ತೆ. ಹಾಗಾಗಿ ನಾನಿಲ್ಲಿ ಬಿಳಿ ದಾಸವಾಳ ಅದ್ರ ಜೊತೆಗೆ 3 ಪಿಂಕ್ ಕಲರು ಅದನ್ನು ಹಾಕ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಹೇರು ಅಷ್ಟೇ ಸ್ಮೂತಿಯಾಗಿ ಬರುತ್ತೆ ನೋಡಿ. ಈ ರೀತಿ ಆಯಿಲ್ ಸ್ವಲ್ಪ ಬಿಸಿಯಾದ ನಂತರ ನಾವೀಗ ತೆಗೆದಿಟ್ಕೊಂಡಿರುವಂಥ ಲೀಫು ಮತ್ತು ಫ್ಲವರ್ ಎಲ್ಲ ಏನಿದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡಿಕೊಂಡು ಈಗ ಅದ್ರ ಜೊತೆಗೆ ಇನ್ನೂ ತುಂಬ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋದಿದೆ. ಒಂದೊಂದಾಗಿ ಅದನ್ನು ಹೇಳ್ತಾ ಹೋಗ್ತೀನಿ. ನಾವು ಈ ರೀತಿ ಆಯಿಲ್ನ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ 1 ಮಂತ್ಗೆ ಆಗೋಷ್ಟು ಆಯಿಲ್ನ ನಾವು ಮಾಡಿಟ್ಕೋಬೋದು. ಈಗ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿ ಅದರಿಂದ ತುಂಬ ಹೇರ್ ಫಾಲು ಕಮ್ಮಿ ಆಗ್ತಾ ಇರೋದಿಲ್ಲ. ಸೊ ಹಾಗಾಗಿ ನಾನು ಇದನ್ನು ರೆಗ್ಯುಲರಾಗಿ ಒಂದು 8 ಇಯರ್ಸಿಂದ ಈ ರೀತಿ ಮಾಡ್ಕೋತಾ ಇದ್ದೀನಿ. ಸೊ ಹಾಗಾಗಿ ಹೇರ್ ಫಾಲ್ ಕೂಡ ತುಂಬ ಕಂಟ್ರೋಲ್ ಆಗಿದೆ. ಹೇರು ಅಷ್ಟೇ ತುಂಬ ಗ್ರೋತ್ ಆಗಿದೆ ಮತ್ತು ಹೇರು ಅಷ್ಟೇ ತುಂಬ ಸ್ಮೂತಿಯಾಗಿ ಸಿಲ್ಕಿ ಹೇರು ಆಗುತ್ತೆ ನೋಡಿ. ಇಲ್ಲಿ ಇದು ಕರಿ ಲೀಫು ಕೂಡ ಹಾಕೋತಾ ಇದ್ದೀನಿ. ನಾನೊಂದು ಮುಷ್ಟಿಯಷ್ಟು ಹಾಕ್ಕೊಂಡಿದ್ದೀನಿ. ಈ ರೀತಿ ಕರಿ ಲೀಫ್ ಹಾಕ್ಕೊಳ್ಳೋದ್ರಿಂದ ನಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ ಮತ್ತು ಹೇರ್ ಫಾಲ್ ತುಂಬ ಕಂಟ್ರೋಲ್ ಆಗುತ್ತೆ, ಹೇರ್ ಕೂಡ ಸ್ಮೂತ್ ಆಗುತ್ತೆ. ನೋಡ್ತಾ ಇದ್ದೀರಾ, ಲೈಟಾಗಿ ಆಯಿಲು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇದೆಲ್ಲ ಚೆನ್ನಾಗಿ ಕುದ್ದು ಇದು ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು. ಆವಾಗ ನಾವು ಎಣ್ಣೆನ ಫಿಲ್ಟ್ರ್ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ 1 ಆನಿಯನ್ನ ತೊಗೊಂಡಿದ್ದೀನಿ. ಆದಷ್ಟು ಈ ರೀತಿ ಪಿಂಕ್ ಕಲರ್ ಆನಿಯನ್ ಇರುತ್ತೆ ಅದನ್ನು ತೊಗೊಳ್ಳಿ. ಯಾಕೆಂದರೆ ಇದರಲ್ಲಿ ತುಂಬ ರಿಚ್ ಕಂಟೆಂಟು, ಪ್ರೋಟೀನ್ ಕಂಟೆಂಟ್ ತುಂಬ ಇರುತ್ತೆ. ಸೊ ಹಾಗಾಗಿ ಈಗ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾವು ಈಗ ಆನಿಯನ್ ಜ್ಯೂಸ್ನ ಏನು ಅಪ್ಲೈ ಮಾಡ್ತೀವಿ ಸ್ಕ್ಯಾಲ್ಪ್ಗೆ, ಅದೇ ರೀತಿ ಆಯಿಲ್ಗೂ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಹೇರ್ ಫಾಲು ಕಂಟ್ರೋಲ್ ಆಗುತ್ತೆ, ಹೇರ್ ಕೂಡ ಗ್ರೋತ್ ಆಗುತ್ತೆ. ಅದನ್ನು ಕೂಡ ಹಾಕ್ಕೊಂಡು ಈಗ ಇದೆಲ್ಲನೂ ಹಾಕ್ಕೊಂಡಿರೋವಂಥದ್ದು ಲೀಫು ಎಲ್ಲ ಏನಿದೆ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಕುದ್ದು ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಈ ರೀತಿ ಚೆನ್ನಾಗಿ 1-2-3 ಸರಿ ಮಿಕ್ಸ್ ಮಾಡಿಕೊಂಡು ಆದಷ್ಟು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಆಯಿಲು ತುಂಬ ಹೈ ಫ್ಲೇಮ್ ಇಟ್ಟರೆ ಆಯಿಲ್ ಹುಕ್ಕು ಬರುತ್ತೆ. ಸೊ ಹಾಗಾಗಿ ವೇಸ್ಟ್ ಆಗುತ್ತೆ. ನೋಡ್ತಾ ಇದ್ದೀರಾ, ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಕಲರು ಅಷ್ಟೇ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಲೀಫ್ ಎಲ್ಲ ಆಗಲೇ ಆಲ್ರೆಡಿ ಕಲರ್ ಚೇಂಜ್ ಆಗಿದೆ. ಈ ಆಯಿಲ್ ಮಾಡ್ಕೊಳ್ಳೋದಕ್ಕೆ ಮಿನಿಮಮ್ ಅಂದ್ರೂ ಒಂದು 30 ಮಿನಿಟ್ಸ್ ಆದರೂ ಬೇಕೇ ಬೇಕು ನೋಡಿ. ಈ ರೀತಿ ಕಲರ್ ಎಷ್ಟು ನೀಟಾಗಿ ಚೇಂಜ್ ಆಗಿದೆ ಮತ್ತು ಆಯಿಲು ಅಷ್ಟೇ ಅದು ಕುದಿಯೋದು ಸ್ಟಾರ್ಟ್ ಆದಮೇಲೆ ಆಯಿಲ್ ಕ್ವಾಂಟಿಟಿ ಕೂಡ ಕಮ್ಮಿ ಆಗುತ್ತೆ. ನೋಡ್ತಾ ಇದ್ದೀರಾ, ಇಲ್ಲಿ ಆಯಿಲ್ ಕಲರು ಕೂಡ ಚೇಂಜ್ ಆಗಿದೆ, ಕ್ವಾಂಟಿಟಿನೂ ಕಮ್ಮಿ ಆಗಿದೆ. ಈ ರೀತಿ ಚೆನ್ನಾಗಿ ಒಂದು 30 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡು ನಂತರ ಇದನ್ನು ಫಿಲ್ಟರ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೋಬೋದು ರೆಗ್ಯುಲರಾಗಿ. ಆನಿಯನ್ ಹಾಕ್ಕೊಳ್ಳೋದ್ರಿಂದ ಸ್ಮೆಲ್ ಬರುತ್ತೆ ಅಂತ ಹೇಳ್ತಿರೋನೋ ಆಯಿಲು, ಹಾಗೇನೂ ಸ್ಮೆಲ್ ಬರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ ನೋಡಿ. ಕಲರ್ ಚೇಂಜ್ ಆಗಿದೆ. ಇದೆಲ್ಲ ಫುಲ್ಲು ಎಲ್ಲ ಅದರಲ್ಲಿ ಆಯಿಲು ಚೆನ್ನಾಗೆಲ್ಲ ಅದು ಫ್ಲೇವರ್ ಎಲ್ಲ ಬಿಟ್ಕೊಂಡು ಆಯಿಲು ನೋಡಿ ಕುದಿಯೋದಕ್ಕೆ ಕಮ್ಮಿ ಕೂಡ ಆಗಿದೆ. ಈಗ ಇದನ್ನು ಸ್ವಲ್ಪ ತಣ್ಣಗಾದ ನಂತರ ಒಂದು ಈ ರೀತಿ ಫಿಲ್ಟರಿಂದ, ಕಾಫಿ ಫಿಲ್ಟರ್ ಏನಿದೆ ಅದರಿಂದ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಆಯಿಲು ಫುಲ್ಲು ಕೂಲ್ ಆಗಬೇಕು. ಈ ರೀತಿ ಅದನ್ನು ಫಿಲ್ಟರ್ ಮಾಡ್ಕೋತಾ ಇದ್ದೀನಿ.
ನೀವು ಯಾವುದು ಆಯಿಲ್ ಸ್ಟೋರೇಜ್ ಬಾಕ್ಸ್ ಇರುತ್ತೆ ಅದಕ್ಕೆ ಡೈರೆಕ್ಟಾಗಿ ನೀವು ಸ್ಟೋರೇಜ್ ಮಾಡ್ಕೋಬೋದು. ನೀವು ಆಯಿಲ್ ಯಾವ ರೀತಿ ಅಪ್ಲೈ ಮಾಡ್ತೀರಾ ಸ್ಕ್ಯಾಲ್ಫ್ಗೆ, ಒಂದು ಕಾಟನ್ ಉಂಡೆಗಳೆಲ್ಲ ಏನಿರುತ್ತೆ ಅದನ್ನು ತೊಗೊಂಡು ನೀಟಾಗಿ ಡಿಪ್ ಮಾಡಿ ನಮ್ಮ ಸ್ಕ್ಯಾಲ್ಫ್ಗೆಲ್ಲ ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಿಕೊಂಡು ಒಂದು 3 to 4 hours ಬಿಟ್ಟು ನೀವು ಹೆಡ್ ಬಾತ್ನ ಮಾಡಿ ನೋಡಿ. ನಿಮ್ಮ ಹೇರು ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಅದನ್ನು ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ನೋಡಿ ಈ ರೀತಿಯಾಗಿ ಎಲ್ಲನೂ ಈ ರೀತಿ ಫಿಲ್ಟರ್ ಮಾಡ್ಕೋತಾ ಇದ್ದೀನಿ. ಇವತ್ತಿನ ಈ ಟಿಪ್ಸು ನಿಮಗೆ ಹೇಗೆ ಅನ್ನಿಸ್ತು, ಯೂಸ್ಫುಲ್ ಅನಿಸುತ್ತಾ? ಯೂಸ್ಫುಲ್ ಅನಿಸಿದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತೀರಾ ಅಲ್ವಾ? ಹಾಗೆ ನೀವು ಕೂಡ ಈ ಆಯಿಲ್ನ ಒಂದ್ಸರಿ ಮನೆಯಲ್ಲಿ ಪ್ರಿಪೇರ್ ಮಾಡಿಕೊಂಡು ಯೂಸ್ ಮಾಡಿ ನೋಡಿ. ನನಗಂತೂ ಒಳ್ಳೆ ರಿಸಲ್ಟ್ನ ಕೊಟ್ಟಿದೆ. ಸೊ ನಾನು 8 yearsಯಿಂದ ರೆಗ್ಯುಲರಾಗಿ ಇದೇ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹೀಗೆ ನನ್ನ ಚಾನಲ್ನ ಮತ್ತು ನನ್ನ ವೀಡಿಯೋಸ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.